ಮಠದ ಜಾಗದ ವಿಚಾರಕ್ಕೆ ಸ್ವಾಮೀಜಿ ಮೇಲೆ ಹಲ್ಲೆ ಆಗಿದೆ. ಹರಳೆಯ ಗುರುಪೀಠದ ಪೀಠಾಧ್ಯಕ್ಷರ ಮೇಲೆ ನೋಡಿ ದಾಳಿ ಮಾಡಲಾಗಿದೆ. ಮಠದ ಬೋರ್ಡ್ ವಿಚಾರವಾಗಿ ನಡೆದಿರುವಂತಹ ಹಲ್ಲೆ ಅಂತ ಹೇಳಿ ಗೊತ್ತಾಗ್ತದೆ. ಮಠದ ಜಾಗದ ವಿಚಾರಕ್ಕೆ ಸ್ವಾಮೀಜಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಹರಳೆಯ ಗುರುಪೀಠದ ಪೀಠಾಧ್ಯಕ್ಷರ ಮೇಲೆ ದಾಳಿ ಮಾಡಲಾಗಿದೆ. ಕಾರಣ ಇಷ್ಟೇ, ಮಠದ ಬೋರ್ಡ್ ವಿಚಾರವಾಗಿ ನಡೆದಿದೆ ಹಲ್ಲೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಮಠದ ಜಾಗದಲ್ಲಿದ್ದಂತಹ ಬೋರ್ಡ್ ಸಿದ್ದೇಶನವರು ಅದನ್ನ ಹೊಡಿತಾ ಇದ್ರು. ಇದನ್ನ ಪ್ರಶ್ನೆ ಮಾಡಿದಂತಹ ಶ್ರೀಗಳಿಗೆ ಸಿದ್ದೇಶ ಸಹೋದರನಿಂದ ಹಲ್ಲೆ ಮಾಡಲಾಗಿದೆ. ಜಾಡಿಸಿ ಎದೆಗೆ ಹಲ್ಲೆ ಮಾಡಿದ್ದಾರೆ ಕಿಡಿಗೇಡಿಗಳು. ಠಾಣೆಗುರುಗೆ ಶ್ರೀಗಳ ಮೇಲೆ ದುಷ್ಕರ್ಮಿಗಳ ಹಲ್ಲೆ ಆಗಿದೆ. ಐಮಂಗಲ ಠಾಣೆಯಲ್ಲೂ ಹಲ್ಲೆಗೆ ಯತ್ನಿಸಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಐಮಂಗಲ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧವಾಗಿ ಈಗಾಗಲೇ ಕಂಪ್ಲೇಂಟ್ ಫೈಲ್ ಆಗಿರುವಂತದ್ದು. ಮಠದ ಸ್ವಾಮೀಜಿ ಆಗ್ರಹ ಮಾಡ್ತಿದ್ದಾರೆ ಆರೋಪಿಗಳನ್ನ ಹೆಡೆಮುರಿ ಕಟ್ಟಿ ಅಂತ ಹೇಳಿ. ನೋಡಿ, ಇಲ್ಲಿ ಪ್ರಭಾವಿ ಮಠಾಧೀಶರ ಕೈವಾಡ ಇದೆ ಅಂತ ಹೇಳಿ ಈಗ ನೇರಾನೇರವಾಗಿ ಆರೋಪ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಅವರ ಎದೆಗೆ ಯಾವ ರೀತಿ ಹಲ್ಲೆ ಮಾಡಿದ್ದಾರೆ ನೋಡಿ. ಈಗಾಗಲೇ ಆಸ್ಪತ್ರೆಗೂ ಕೂಡ ಅವರನ್ನ ದಾಖಲಿಸಲಾಗಿದೆ. ಮತ್ತೊಂದು ಕಡೆ ಈ ಕಂಪ್ಲೇಂಟ್ ಕೊಡೋಕೆ ಬಂದಂತಹ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ನುಗ್ಗಿ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಈಗ ಸ್ವಾಮೀಜಿ ಕೂಡ ಆಗ್ರಹಿಸುತ್ತಿದ್ದಾರೆ, ಅವರನ್ನ ಬಂಧಿಸಬೇಕು, ಹೇಳಿ ಕೇಳಿ ಪ್ರಭಾವಿ ಮಠಾಧೀಶರ ಕೈವಾಡ ಇದೆ, ಅದು ಗೊತ್ತಾಗಬೇಕು, ತನಿಖೆ ಮಾಡಿ ಕುಲಂಕುಷವಾಗಿ ಅಂತೇಳಿ. ನಾನು ಕ್ಲಾಸ್ ರೂಮಲ್ಲಿ ಮಲಗಿದ್ದೆ. ನಾನು ಪುಸ್ತಕ ಓದ್ಕೊಂತ ಮಲಗಿದ್ದೆ. ಗಾಳಿ ಜೋರಾಗಿತ್ತು. ಸಾಮಾನ್ಯ ಗಾಳಿಗೆ ಕಿರ್ರಂತ ಸೌಂಡ್ ಬರ್ತಾ ಇತ್ತು. ಅದ್ರ ಜೊತೆಗೆ ದಡ ದಡ ಸೌಂಡ್ ಬಂತು, ದಡ್ 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 ಅಂತ. ಗಾಳಿ ಸೌಂಡೇ ಬೇರೆ, ಇದು ಕಬ್ಬಣದ ಸೌಂಡ್ ಬರ್ತೈತಲ್ಲ, ದಡ ದಡ ಅಂತ. ಏನಾದರೂ ಬಾತ್ರೂಮ್ದು ಬಾಗಿಲು ಏನಾದರೂ ಕಬ್ಬಣದವ್ರು ಇದ್ದಾವೆ, ಅವು ಹಾಕಿಲ್ಲೇನೋ ಅಂತ ಹೇಳ್ಬಿಟ್ಟು ನಾನು ಹೊರಗೆ ಬಂದೆ. ಹೊರಗೆ ಬಂದು ನೋಡಿದೆ, ಬಾಗಿಲೆಲ್ಲ ಡೋರ ಕ್ಲೋಸ್ ಆಗಿತ್ತು. ಬಾಗಿಲದ ಹತ್ರ ಬೋರ್ಡ್ ಹಾಕಿದ್ರಲ್ಲ, ಸ್ಕೂಲ್ ಬೋರ್ಡ್ ಅಡ್ವರ್ಟೈಸ್ಮೆಂಟಿಗೆ ಹಾಕಿದ್ವಿ ನಾವು, ಎಂಟ್ರೆನ್ಸು. ಆ ಬೋರ್ಡ್ ಹತ್ರ ನಿಂತ್ಕೊಂಡು ಅವನು ಸಿದ್ದೇಶನನ್ನು ಕೋಲ್ ತಂದು ಹೊಡಿತಾ ಇದ್ದ. ನಾನು ಯಾಕಪ್ಪ ಏನಾಯ್ತು, ಇದು ನಮ್ಮ ಜಾಗದಾಗ ಇತ್ತು, ಯಾಕೆ ಹಾಕಿದ್ರಿ ಅಂತ. ಆಯ್ತಪ್ಪ, ನಿಮ್ಮ ಜಾಗದಾಗೆ ಇರಲಿ, ಕೋರ್ಟಿಗೆ ಹಾಕಿದ್ಯಾ, ಕೋರ್ಟಲ್ಲಿ ಹೋಗಿ ತೀರ್ಮಾನ ಮಾಡ್ಕೊಂಬಂದು ಅಳತೆ ಮಾಡಿಸಿ ತಗೋ, ಯಾರು ಬೇಡಂತ ನಾವೇನು ಬಿಡಲ್ಲ ಅಂತ ಅಂದಿದ್ವಾ? ಬಿಡಲ್ಲ ಅಂದರೆ ಬಿಡೋ ಅನ್ಬೋದು. ಈ ಕೋರ್ಟಿಗೆ ಆಲ್ರೆಡಿ ಕೋರ್ಟಲ್ಲಿ ಹಾಕಿದೆಯಲ್ಲ, ಕೋರ್ಟಲ್ಲಿ ಹಾಕಿದ ಮೇಲೆ ಅದು ಅಳತೆ ಮಾಡಿಸಿ ತಗೋ, ಯಾರು ಬೇಡಂತಾರೆ. ಬೋರ್ಡ್ ಏನು ಕಿತ್ತು ಹಾಕ್ಬೋದಲ್ವ ನಾವು? ನಿಮ್ಮ ಜಾಗದಾಗಿತ್ತು ಅಂತಂದರೆ ನಿಮ್ಮ ಜಾಗದಾಗಿದ್ದರೆ ನೋಡಿದ್ರೆ ಆಯ್ತು, ನಿಮ್ಮ ಜಾಗನೂ ಅಲ್ಲ ಅದು. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ರಾಕೇಶ್, ನಾವು ಗಮನಿಸಿದಾಗೆ ಈ ಮಠದ ಆವರಣದಲ್ಲಿ ಬೋರ್ಡ್ ಇತ್ತಲ್ಲ, ಅದು ಏನು ಬೋರ್ಡು, ಅವ್ರು ಏನು ಹೇಳಿದ್ರು, ಆ ಸಂದರ್ಭದಲ್ಲಿ ಯಾಕೆ ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾದ್ರು? ಮತ್ತೊಂದು ಕಡೆ ಈಗ ಆರೋಪ ಮಾಡ್ತಾ ಇರುವಂಥದ್ದು ಸ್ವಾಮೀಜಿ, ಅಂದರೆ ಮಠದ ಸ್ವಾಮೀಜಿ ಇಲ್ಲಿ ಪ್ರಭಾವಿ ಮಠಾಧೀಶರ ಕೈವಾಡ ಇದೆ ಅಂತೇಳಿ, ಅದು ನಿಜನಾ? ಹೌದು ದೀಪ, ಏನು ನೆನ್ನೆ ತಡರಾತ್ರಿ ಏನು ಸ್ವಾಮೀಜಿಗಳ ಮೇಲೆ ಹಲ್ಲೆ ಆಗಿದೆ ಒಂದು ಜಾಗದ ವಿಚಾರವಾಗಿ. ಅವ್ರ ಮಠದ ಪಕ್ಕದಲ್ಲೇ ಒಬ್ರು ಖಾಸಗಿ ಒಬ್ರದ್ದು ಜಾಗ ಇದೆ, ನಮ್ದು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಏನು ಸಿದ್ದೇಶ್ ಅನ್ನೋರ್ಗೆ ಏನಿದ್ದಾರೆ ಅವ್ರೇನು ಇವ್ರ ಬಗ್ಗೆ ಹಲ್ಲೆ ಮಾಡಕ್ಕೆ ಪ್ರಯತ್ನ ಪಟ್ರು. ನಿನ್ನೆ ರಾತ್ರಿ ಪ್ರಯತ್ನ ಪಟ್ಟ ಹೊಡೆದಿದ್ದಾರೆ ಕೂಡ ಸ್ವಾಮೀಜಿಗೆ. ಇದು ವಿಚಾರವಾಗಿ ಇದು ಮುಂಚಿಂದನೂ ಕೂಡ ನಡೀತಾ ಇತ್ತು, ಇದು ತಂಟೆ ತಕರಾರು ನಡೀತಾನೆ ಇತ್ತು. ಕೋರ್ಟಲ್ಲೂ ಕೂಡ ಇದೆ ಇದು. ಕೋರ್ಟಲ್ಲಿ ಇದ್ರು ಕೂಡ ಇದು ಮತ್ತೆ ಬಂದ್ ಜಗಳಕ್ಕೆ ಬಂದಿದ್ದಾರೆ, ಏನೋ ಮಾತಾಡಿದಾರೆ ಅಂತೇಳಿ ಏನೋ ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ದೀಪ. ಮತ್ತೆ ಏನು ಇವರು ಸ್ವಾಮೀಜಿ ಆರೋಪ ಮಾಡೋ ಪ್ರಕಾರ ಏನ್ ಹೇಳ್ತಿದಾರೆ, ದೊಡ್ಡ ದೊಡ್ಡ ಮಠಾಧೀಶರು ಕೂಡ ಇದ್ರಲ್ಲಿ ಕೈವಾಡ ಇದೆ ಏನಂತ ಹೇಳ್ತಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾನು ಹೇಳ್ತೀನಿ, ಯಾವ ಮಠಾಧೀಶರು ಯಾವ ತರ ಕೈವಾಡ ಇದೆ ನಮ್ಮ ಮೇಲೆ, ನನ್ನ ತುಳಿಬೇಕಂತ ಮಾಡ್ತಿದ್ದಾರೆ, ಮಠನ ಕಬ್ಜಾ ಮಾಡ್ಬೇಕಂತ ಏನು ಹೊರಟಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಸಮುದಾಯದ ಮುಖಂಡರು ಕೂಡ ಇದ್ರ ಬಗ್ಗೆ ದನಿ ಎತ್ತಬೇಕು. ನಾಳೆ ಉಗ್ರವಾದ ಹೋರಾಟ ಮಾಡ್ತೀವಿ. ಇವತ್ತು ಕೂಡ ಪ್ರೊಟೆಸ್ಟ್ ಮಾಡಕ್ಕೆ ಎಲ್ಲ ಮಠದ ಭಕ್ತಾದಿಗಳೆಲ್ಲ ತೀರ್ಮಾನ ಮಾಡಿದ್ದಾರೆ ದೀಪಾ.
ಎಸ್ ರಾಕೇಶ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ಸ್ಟುಡಿ ಠಾಣೆಗೆ ನುಗ್ಗಿ ಹಲ್ಲೆಗೆ ಮಾಡಿರುವಂತಹ ಯತ್ನ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಈಗಾಗಲೇ ಪೊಲೀಸರು ಕೂಡ ಅವರನ್ನ ಬಂಧಿಸಿದ್ದಾರೆ, ತನಿಖೆಗೂ ಕೂಡ ಒಳಪಡಿಸಿದ್ದಾರೆ. ಮುಂದಿನ ಹಂತದಲ್ಲಿ ತನಿಖೆ ಯಾವ ರೀತಿ ಸಾಗುತ್ತೆ, ಏನೆಲ್ಲ ಹೊರಗಡೆ ಬರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಗಾಡಿ